ಕಲ್ಲೂರು ಗ್ರಾಮದಲ್ಲಿ ಪುರಾತನ ಕಾಲದ ಪ್ರಸಿದ್ಧ ಪವಾಡ ಮಹಿಮೆ ಭಕ್ತರ ಕೋರಿಕೆಗಳ ನೆರವೇರಿಸುವ ಶ್ರೀ ಸೀತಾ ಭೈರವೇಶ್ವರ ಸ್ವಾಮಿ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನಾ ಅಷ್ಟಬಂಧನ ಮಹಾಕುಂಭಾಭಿಷೇಕ ಮಹೋತ್ಸವ ಅದ್ದೂರಿ ಸಂಭ್ರಮ ಆಚರಣೆ ಕಾರ್ಯಕ್ರಮ ಶ್ರೀ ಚೌಡೇಶ್ವರಿ ದೇವಸ್ಥಾನ ಆವರಣದ ಕಲ್ಲೂರು ಗ್ರಾಮ ಶ್ರೀನಿವಾಸಪುರ ತಾಲೂಕು ದೇವಸ್ಥಾನದ ಕಾರ್ಯಕ್ರಮ ಸುಮಾರು 2 ದಿನಗಳ ಈ ದಿನ ಪ್ರತಿಷ್ಠಾಪನಾ ಗಣಪತಿ ಪೂಜೆ, ನಿತ್ಯ ಪಾರಾಯಣಾದಿಗಳು, ವೇದ ಪಾರಾಯಣ, ನಾಡಿ ಸಂದನ, ಕಳಸ ಆರಾಧನೆ, ಮಹಾಗಣಪತಿ ನವಗ್ರಹ ಹೋಮ, ಶ್ರೀ ಭೈರೇಶ್ವರ ಸ್ವಾಮಿ ಮೂಲಮಂತ್ರ ಹೋಮ, ಪ್ರಧಾನ ಹೋಮ, ಜೀವಾದಿ ಅಂಗ ಹೋಮ, ಕಳ್ಳ ಹೋಮ, ಪ್ರಾಣ ಪ್ರತಿಷ್ಠಾಪನೆ ಹೋಮ, ಪ್ರಾಣಕ ಹೋಮ, ಪ್ರಾಯಶ್ಚಿತ ಹೋಮ, ಪ್ರಾಣ ಪ್ರತಿಷ್ಠಾಪನೆ ಹೋಮ, ಪೂರ್ಣಾವತಿ ಕುಂಭಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ಅರ್ಚನೆ, ಅಷ್ಟಾವರ್ಧನ ಸೇವೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ವೇದ ಆಶೀರ್ವಚನ, ಫಲಾಮೃತ ಅಕ್ಷತೆ ವಿತರಣೆ. ಈ ದಿನ ಕಾರ್ಯಕ್ರಮಕ್ಕೆ ಗೌರವಾನ್ವಿತರು, ಶಾಸಕರು, ಗಣ್ಯರು, ಹಿರಿಯರು, ಊರಿನ ಗ್ರಾಮಸ್ಥರುಗಳು, ತಾಲೂಕು ಜಿಲ್ಲಾ ಮಟ್ಟದ ಎಲ್ಲ ಭಕ್ತರು ಭಾಗವಹಿಸಿ ಕಾರ್ಯಕರ್ತರು, ಸೇವಾಕರ್ತರು, ಪ್ರಧಾನ ಆಗಮಿಕರು ಎಲ್ಲರೂ ಉಪಸ್ಥಿತರಿದ್ದು, ಈ ಸಂದರ್ಭದಲ್ಲಿ ಗೌರವಾನ್ವಿತರು, ಊರಿನ ಗ್ರಾಮಸ್ಥರು, ಕಲ್ಲೂರು ವೆಂಕಟರೆಡ್ಡಿರವರು ದೇವಸ್ಥಾನದ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಸಿದರು. ಅದೇ ರೀತಿ ಊರಿನ ಗ್ರಾಮಸ್ಥರು ಸಲಹೆಗಳನ್ನು ತಿಳಿಸಿದರು. ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆ, ದೇವರ ಪ್ರಸಾದ ವಿನಿಯೋಗ ಹಮ್ಮಿಕೊಂಡು ಆಡಳಿತ ಮಂಡಳಿಯಿಂದ ಎಲ್ಲ ಭಕ್ತರಿಗೂ ಜನಸಾಮಾನ್ಯರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಓಂ ಶ್ರೀ ಚೌಡೇಶ್ವರಿ ದೇವಿಯೈ ನಮಃ. ಓಂ ಶ್ರೀ ಸೀತಿ ಭೈರವೇಶ್ವರ ಸ್ವಾಮಿಯೇ ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಮಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಕ್ಷೇತ್ರ ದೇವತೆ ತಾಯಿ ಚೌಡೇಶ್ವರಿ ಸನ್ನಿಧಾನ ಇದೊಂದು ದಿವ್ಯ ಕ್ಷೇತ್ರ. ಇದೊಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಸಾಧನಾ ಕ್ಷೇತ್ರ. ಇದು ತಲತಲಾಂತರಗಳಿಂದ ತಾಯಿ ವನದೇವತೆಯಾಗಿ ಚೌಡೇಶ್ವರಿ ಜಗನ್ಮಾತೆ ದುರ್ಗಾ ಪರಮೇಶ್ವರಿಯಾಗಿ ಪ್ರಪಂಚಕ್ಕೆ ಇಷ್ಟಾರ್ಥಗಳನ್ನು ನೆರವೇರಿಸಿ ಕಷ್ಟಗಳನ್ನು ನಿವಾರಿಸ್ತಾ ಇರ್ತಕ್ಕಂತಹ ಭಕ್ತ ಸಂರಕ್ಷಕ ದೇವತೆ. ಅಲ್ಲಿ ನಮ್ಮ ಗ್ರಾಮದ ಹಿರಿಯರು ಮತ್ತು ಸನಾತನ ಕಾಲದಿಂದ ವಿಶೇಷವಾಗಿ ದೇವತಾ ಕಾರ್ಯಗಳು ನಡ್ಕೊಂಡು ಬರ್ತಾ ಇತ್ತು. ಇತ್ತೀಚೆಗೆ ನಮ್ಮ ಗ್ರಾಮದ ಹಿರಿಯರು ಮತ್ತು ನಮ್ಮ ಗ್ರಾಮದ ಯುವಕರು ಮತ್ತು ಎಲ್ಲಾ ಭಕ್ತ ಮಹಾಶಯರುಗಳು ಸೇರಿ ಶ್ರೀ ಸೀತ ಭೈರವೇಶ್ವರನ ಸ್ವಾಮಿ ಸನ್ನಿಧಿಯನ್ನ ನಾಮದಲ್ಲಿ ಈ ಸಂಪ್ರದಾಯದ ಪ್ರಕಾರ ಮಾಡ್ತಕ್ಕಂಥ ದೇವತಾ ಕಾರ್ಯಗಳಿಗೆ ಒಂದು ನಾಂದಿ ಹೇಳಬೇಕಂತಕ್ಕಂಥ ಸತ್ಸಂಕಲ್ಪವು ಆ ದೈವ ಪ್ರೇರಣೆಯಿಂದ ನಡೆಯಿತು. ಅದರಂತೆ ಗ್ರಾಮದ ಹಿರಿಯರು ಮತ್ತು ಭಕ್ತಾದಿಗಳು ಸೇರ್ಕೊಂಡು ಒಂದು ಸೀತ ಭೈರವೇಶ್ವರನ ಸನ್ನಿಧಿಯನ್ನ ಇಲ್ಲಿ ಪ್ರಾರಂಭ ಮಾಡಬೇಕು ಅಂತ ಸತ್ಸಂಕಲ್ಪ ಆಗಿದಾಗ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು
ಅಂದ್ರೆ ನಮ್ಮ ಗ್ರಾಮದ ಮಕ್ಕಳು ದೇಶ ವಿದೇಶಗಳ ಇತರೆ ಕಡೆಗಳಲ್ಲಿ ನೆಲೆಸಿರ್ತಕ್ಕಂತಹ ಎಲ್ಲ ಮಕ್ಕಳು ಮತ್ತು ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಭಕ್ತಾದಿಗಳು ಸೇರಿಕೊಂಡು ಈ ಸನ್ನಿಧಿಯನ್ನ ಕೇವಲ 4 ತಿಂಗಳಲ್ಲಿ ಈ ಮಂಟಪವನ್ನ ನಿರ್ಮಿಸಿ ಇವತ್ತು ಸಿಟಿ ಭೈರವೇಶ್ವರ ಸ್ವಾಮಿ ಸನ್ನಿಧಿಯ ಒಂದು ಮಂಡಲೋತ್ಸವದ ಕಾರ್ಯಕ್ರಮ ಮತ್ತು ಮುಖ್ಯವಾಗಿ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸಿಡ್ಲಘಟ್ಟದ ರಾಮಮೋಹನ್ ಶಾಸ್ತ್ರಿ ಮತ್ತು ಅವರ ಬೃಂದದಿಂದ ಪ್ರಾರಂಭ ಆಯಿತು. ಈ ಕಾರ್ಯ ಉತ್ತರೋತ್ತರವಾಗಿ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನ ನಾವು ಪ್ರಾರ್ಥನೆ ಇದೆ. ಇದಲ್ಲದೆ ಇವತ್ತಿನಿಂದ 48 ಮತ್ತು ಮಂಡಲಾಭಿಷೇಕಗಳು ನಡೀತವೆ. ಆ ಮುಂದಿನ ದಿನಗಳಲ್ಲಿ ಕೂಡ ಇಲ್ಲಿ ಈ ಭಾಗದ ಎಲ್ಲ ರೈತಾಪಿ ವರ್ಗದ ಜನರು ಮತ್ತು ಎಲ್ಲ ಸಮುದಾಯಗಳ ಜನರು ಸೇರಿ ಮಕ್ಕಳಿಗೆ ಸಂಸ್ಕಾರದ ಪ್ರಕಾರ ಮೂಡಿಸ್ತಕ್ಕಂಥ ಕಾರ್ಯಗಳು, ಪೇರುದೇವರ ದೊಡ್ಡದೇವರ ಆದಿ ಕಾರ್ಯಕ್ರಮಗಳು ಮತ್ತು ಇನ್ನಿತರ ದೇವತಾ ಕಾರ್ಯಗಳ ನಡೆಸ್ಕೋಬೇಕು ಅಂತಕ್ಕಂಥ ಸತ್ಸಂಕಲ್ಪವನ್ನ ಈ ಗ್ರಾಮದ ಹಿರಿಯರು ಮತ್ತು ದೊಡ್ಡವರು ಮಾಡಿದ್ದಾರೆ. ಈ ಕಾರ್ಯಕ್ರಮ ಮುಂದೆ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಇವತ್ತು ಪ್ರಪಂಚದಲ್ಲಿ ಎಲ್ಲ ಅನುಕೂಲಗಳಿವೆ, ಅದರಲ್ಲಿ ದೈವ ಭಕ್ತಿ ಮತ್ತು ಸತ್ಯಾಂ ಜಗತ್ ಅಂತ ಹೇಳ್ತದೆ. ಸರ್ವ ಪಂಚಭೂತಗಳಲ್ಲೂ ಕೂಡ, ಆದಿತ್ಯಾದಿ ನವಗ್ರಹಗಳಲ್ಲೂ ಕೂಡ, ಅಷ್ಟದಿಕ್ಪಾಲಕರಲ್ಲೂ ಕೂಡ ಭಗವಂತನ ಅಂಶ ಇದೆ. ಅದಲ್ಲದೆ ಆದಿಶಕ್ತಿ ಆಗಿರ್ತಕ್ಕಂಥ ಚೌಡೇಶ್ವರಿಯ ಅಂಶ ಪ್ರತಿ ದೇವರಲ್ಲೂ ನೆಲೆಸಿದೆ. ಹಾಗಾಗಿ ಅಂತಹ ಅಂಶದಿಂದ ಭೈರವ ರೂಪಿಯಾಗಿರ್ತಕ್ಕಂತಹ ಆ ಭೈರವೇಶ್ವರನು ಕೂಡ ಶಿವ ಮತ್ತು ಶಕ್ತಿ, ಪಾರ್ವತಿ ಮತ್ತು ಶಿವನ ಶಕ್ತಿಯ ಒಂದು ಅಂಶವೇ, ಈಶ್ವರನ ಒಂದು ಅಂಶವೇ ಆ ಕಾಲಭೈರವೇಶ್ವರ ಅಥವಾ ಸೀತ ಭೈರವೇಶ್ವರ. ಆ ಭಗವಂತನನ್ನ ನಾವು ಶ್ರದ್ಧಾಭಕ್ತಿಗಳಿಂದ ತ್ರಿಕರಣದಿಂದ ಪೂಜಿಸಿ ಆ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಬೇಕು ಅಂತ ಹೇಳ್ತಾ, ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾ ಬುದ್ಧಿ ಆರೋಗ್ಯ ಆಯುಷ್ಯಾದಿಗಳನ್ನು ಭಗವಂತನು ಕೊಡ್ತಾನೆ. ನಮ್ಮ ರೈತಾಪಿ ಜನಗಳಿಗೆ ತುಂಬಾ ಹತ್ತಿರವಾಗಿರ್ತಕ್ಕಂಥ ಭೈರವೇಶ್ವರ ಸ್ವಾಮಿಯು ಸಕಲರಿಗೂ ಸನ್ಮಂಗಳನ್ನು ಉಂಟು ಮಾಡಲಿ. ಕಲ್ಲೂರಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು. ಇಲ್ಲಿ ನಾವು ಆ ಕ್ಷೇತ್ರದ ಬಗ್ಗೆ ಆಗಲೇ ವೆಂಕಟರೆಡ್ಡಿ ಅವರು ಎಲ್ಲ ವಿಚಾರ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಇದೆ, ಅದೊಂದು ಮರ್ತವರು 5 ಊರು ಜನಕ್ಕೆ ಸೇರಿದಂಥ ಒಂದು ದೇವಸ್ಥಾನ ಇದು. ಒಂದು ದೇವಸ್ಥಾನ ನಮ್ಮೂರದೇ ಆದರೂ ಕೂಡ 5 ಊರಿನ ಜನ ಇಲ್ಲಿಗೆ ದೀಪಗಳು ಎತ್ಕೊಂಡು ಬರ್ತಾ ಇದ್ರು. ಆಮೇಲೆ ಶಕ್ತಿ, ಬಹಳಷ್ಟು ಶಕ್ತಿ ದೇವತೆ. ಇಲ್ಲಿ ಕೆಲವರು ಆ ದೇವರಿಗೆ ಏನಾದ್ರು ತಪ್ಪು ಸುಳ್ಳು ಹೇಳಿದ್ರೆ ಅಥವಾ ಏನಾದ್ರು ಕೊಡ್ತೀನಿ ಅಂತೇಳಿ ಕೊಡದೇ ಇದ್ದ ವಿಚಾರದಲ್ಲಿ ದೇವತೆ ಮೇಲೆ ಆಣೆ ಇಟ್ಟು ಹೇಳು ಅಂತ ಹೇಳಿದ್ರೆ ಸಾಕು, ಹಂಗೆ ನಡುಗ್ಬಿಡೋರು ನಾವು ಚಿಕ್ಕವರಾಗಿದ್ದಾಗ. ಅಷ್ಟೊಂದು ಶಕ್ತಿ ದೇವತೆ ಇದು, ಯಾವುದು ಚೌಡೇಶ್ವರ ದೇವತೆ. ಈ ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ನಿಜವಾಗ್ಲೂ ಕೂಡ ಮಾಡಬೇಕಾದ್ರೆ ನಮ್ಮೂರಲ್ಲಿ ಒಬ್ಬರು ಜಡ್ಜ್ ಇದ್ದಾರೆ. ಅವರು ಬಹಳ ಅದು ಮಾತುಗಳಲ್ಲಿ ಹೇಳಕ್ಕೆ ಆಗೋದಿಲ್ಲ. ಅದೇ ಥರ ಯಾವಾಗ ಅಂಥವ್ರು ಒಬ್ಬರು ಬೇರೆಯವರು ಆಚೆ ಕಡೆಯಿಂದ ಇರೋರೆಲ್ಲ ಸಹಾಯ ಮಾಡಿದ್ರು, ಊರಿನ ಜನ ಎಲ್ಲ ಊರಿಗೆ ಬರೋಕ್ಕೆ ಕಾಯ್ತಾ ಇರ್ತೀವಿ ನಾವು. ಯಾಕಂದ್ರೆ ಅಷ್ಟೊಂದು ಪ್ರೀತಿ ಇದೆ. ಯಾರೇ ಆಗಲಿ ಒಬ್ಬರು ಕೂಡ ನಿಜವಾಗ್ಲೂ ಬೇರೆ ಊರುಗಳು ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ನಮ್ಗಂತೂ ನಮ್ಮ ಊರನ್ನ ಕಂಡ್ರೆ, ನಮ್ಮ ಊರಿನ ಜನ ಕಂಡ್ರೆ ಅಷ್ಟೊಂದು ಇದಿದೆ. ಪ್ರತಿಯೊಬ್ಬರು ಕೂಡ ಆ ರೀತಿ ಸ್ಪಂದಿಸ್ತಾರೆ. ಒಬ್ಬರಿಗೆ ಏನಾದರೂ ತೊಂದರೆ ಆದರೆ ಊರಿನ ಗ್ರಾಮಸ್ಥರಿಗೆಲ್ಲ ತೊಂದರೆ ಆದಂಗೆ ಪ್ರತಿಯೊಂದು ಕಾರ್ಯಕ್ರಮ ಆಗಬೇಕಾದ್ರೂ ಕೂಡ ನೋಡಿ ಪ್ರತಿಯೊಬ್ಬರು ಕೂಡ ಮನೆ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ನೆರೆಸ್ತಾರೆ. ಅದು ಬಹಳ ವಿಚಿತ್ರವಾದ ಈ ಒಂದು ಸನ್ನಿಧಿಯ ಒಂದು ಮುಖ್ಯ.